ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಾನ್ವಿ ಅವರೇ, ಅಯ್ಯೋ ಇವ್ರು ಬಂದೇ ಬಿಟ್ರಲ್ಲ. ನಂಗೆ ಯಾಕೋ ತುಂಬ ಭಯ ಆಗ್ತಿದೆ. ಈಗ ಏನು ಮಾಡಲಿ? ಅಳಿಯಂದ್ರೆ ಮಾವ ಏನಿದೆಲ್ಲ? ಮಾವ ಯಾಕೋ ಎಲ್ಲೋ ತುಂಬ ಸಪ್ಪಗಿದ್ರಿ ಅಂತ ಅನಿಸ್ತಾ ಇದೆ. ಏನಾಯ್ತು? ಕೊಡು ಕುಟುಂಬ ಅಂದ್ರೆ ಸಣ್ಣ ಪುಟ್ಟದಿರುತ್ತಲ್ಲ, ಅದೆಲ್ಲ ಏನಿಲ್ಲ. ನೀವು ಬನ್ನಿ, ಕೂತ್ಕೊ ಬನ್ನಿ. ಅಯ್ಯೋ ಪರವಾಗಿಲ್ಲ ಮಾವ. ಇಲ್ಲ ನೋಡಿ, ನಾನು ಜಾನ್ವಿ ಅವ್ರನ್ನ ಕರ್ಕೊಂಡು ಹೋಗಿ ಬಂದೆ ಅಷ್ಟೇ. ಅರ್ಜೆಂಟ್ ಕೆಲಸ ಇತ್ತು, ಹಾಗಾಗಿ ಅವ್ರನ್ನೊಬ್ಬರನ್ನೇ ಕಳಿಸ್ಕೊಟ್ಟಿದ್ದೆ. ಕೆಲಸ ಮುಗಿಸ್ಕೊಂಡು ಓಡೋಡಿ ಬಂದ್ಬಿಟ್ಟೆ ನೋಡಿ. ಜಾನ್ವಿ ಅವರೇ, ನಿಮ್ಮ ಜೊತೆ ಒಂದು 2 ನಿಮಿಷ ಪರ್ಸ್ನಲಾಗಿ ಮಾತಾಡಬೇಕು. ಬನ್ನಿ. ಹೋಗ್ಲೆ ಹೋಗ. ಬನ್ನಿ. ಚಿನ್ಮರಿ ನೋಡಿ, ನಿಮ್ಮ ಮನೆಯಲ್ಲಿ ಏನು ನೋಡಿದ್ರಿ ಏನು ಬಿಟ್ರಿ ನನಗೆ ಗೊತ್ತಿಲ್ಲ. ನಿಮಗೇನು ಗೊತ್ತಾಗಿದೆ ಅದು ನನಗೆ ಗೊತ್ತಿಲ್ಲ. ಆದರೆ ಅದು ನಮ್ಮಿಬ್ಬರ ವಿಷಯ. ಇನ್ನು ನಾವು ನಮ್ಮ ಮನೆಗೆ ಹೋಗಿ ಮಾತಾಡಬೇಕಲ್ವಾ? ಮನೆ ವಾತಾವರಣ ಬೇರೆ ಯಾಕೋ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ನಿಮ್ಮ ಮನೆಗೆ ಹೋಗೋಣ. ಚಿನ್ನುಮರಿ, ಏನು ಯೋಚನೆ ಮಾಡ್ತಿದ್ದೀರಿ? ಚಿನ್ನುಮರಿ, ಏನು ಯೋಚನೆ ಮಾಡ್ತಾ ಇದ್ದೀರಿ? ಸರಿ, ಮನೆಯವ್ರಿಗೆಲ್ಲ ಹೇಳಿ ಹೋಗೋಣ. ಓಕೆ. ಮಾವ, ಮನೆ ಪರಿಸ್ಥಿತಿ ತುಂಬ ವಿಕೋಪಕ್ಕೆ ಹೋಗಿದೆ ಅಂತ ಅನ್ನಿಸ್ತಾ ಇದೆ. ನಾವಿಬ್ಬರು ಹೋಗಿ ಬರ್ತೀವಿ ಮಾವ. ಇದೇನು ಅಳಿಯಂದ್ರೆ, ಹೀಗೆ ಬಂದು ಹೀಗೆ ಹೋಗ್ತಾ ಇದ್ದೀರಾ? ಜಾನು ತುಂಬ ದಿನ ಆದ್ಮೇಲೆ ಬಂದಿಯಾಳೆ. 1-2 ದಿನದ ಮಟ್ಟಿಗೆ ಇದ್ಬಿಟ್ಟು ಹೋಗ್ಲಿ. ಮಾವ, ಅದು ಮನೇಲಿ ನನಗೊಬ್ಬನಿಗೆ ಇದ್ದರೆ ಸರಿ ಹೋಗೋದಿಲ್ಲ. ಅದು ಅಲ್ಲದೆ ಈಗ ಅಜ್ಜಿನ ಬೇರೆ ನೋಡ್ಕೋಬೇಕಲ್ವಾ. ಬೆಳಗಿಂದ ಸಂಜೆವರೆಗೂ ನರ್ಸ್ ಇರ್ತಾರೆ ನೋಡ್ಕೊಳ್ಳೋಕ್ಕೆ. ಆದರೆ ಅವರು ಬೇಗ ಹೊರಡ್ಬೇಕಂತ ಇವತ್ತು. ನಾನು ಇವರು ಅಜ್ಜಿ ಜೊತೆ ಇವಾಗ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಅಂದರೆ ನೋಡ್ಕೊಂಡು ಹಂಗೆ ಆಗಲ್ಲ. ಅದಕ್ಕೆ ನಮ್ಮಿಬ್ಬರಿಗೂ ಜಾಸ್ತಿ ಹೊತ್ತಿಲ್ಲಿ ಇರೋಕ್ಕಾಗ್ತಿಲ್ಲ. ಹೋಗಿ ಬರ್ತೀವಿ. ಇಬ್ಬರನ್ನು ಉಳಿಸ್ಕೋಬೇಕು ಅಂತ ಆಸೆ. ಆದರೆ ಪರವಾಗಿಲ್ಲ ಮಾವ, ನನಗೆಲ್ಲ ಅರ್ಥ ಆಗ್ತಿದೆ. ನಾವು ಇನ್ನೊಮ್ಮೆ ಬರ್ತೀವಿ. ಹೋಗಿ ಬರ್ತೀವಿ ಮಾವ. ಅಳಿಯಂದ್ರೆ, ಯಾಕೋ ಜಾನು ಕಳಿಸ್ಕೊಡೋದಕ್ಕೆ ಮನಸ್ಸು ಒಪ್ತಾ ಇಲ್ಲ. ನೀವು ಹೋಗಿರಿ, ಬೆಳಗ್ಗೆನೆ ನಾನು ಜಾನು ಕಳಿಸ್ಕೊಡೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ. ಚಿನ್ನುಮರಿ, ನಿಮಗೆ ನನ್ನ ಡ್ರೈವಿಂಗ್ ಓಕೆ ಅಲ್ವಾ? ನಾನು ಆರಾಮಾಗಿ ಕಾರ್ನ ಓಡಿಸ್ಕೊಂಡು ಹೋಗ್ತೀನಿ. ಸೇಫಾಗಿರ್ತೀನಿ ಮಾವ. ಪ್ಲೀಸ್ ಡೋಂಟ್ ವರಿ. ಸರಿ ಅಳಿಯಂದ್ರೆ, ನೀವು ಅಷ್ಟರ ಮಟ್ಟಿಗೆ ಕೇಳ್ಕೊತಾ ಇದ್ದೀರಾ. ನನಗೆ ಬೇಡ ಅನ್ನೋದಕ್ಕೆ ಮನಸ್ಸು ಬರ್ತಾ ಇಲ್ಲ. ಹುಷಾರು. ಹೊರಡಲ್ಲ. ಅಪ್ಪ,
ನೋಡು, ನೀನು ಜಾಸ್ತಿ ಯೋಚನೆ ಮಾಡಬೇಡ, ಸರಿ ಹೋಗುತ್ತೆ. ಆಗ್ಲಿ ಮಗಳೇ, ಒಂದೆರಡು ದಿನ ಕಳ್ಕೊಂಡು ಬಂದು ಮನೇಲಿ ಇದ್ಬಿಟ್ಟು ಹೋಗಮ್ಮ. ಅಮ್ಮನಿಗೂ ಹೇಳ್ಬಿಡು. ಆಯ್ತು. ನೀನು ಅಷ್ಟೇ ಜಾನು, ಇಲ್ಲೆಲ್ಲ ಏನಾಯ್ತು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನೀನ್ ಬೇಜಾರು ಮಾಡ್ಕೊಂಡು ಆರೋಗ್ಯ ಕೆಡಿಸ್ಕೊಂಡ್ರೆ ನೀನ್ ಹೊಟ್ಟೆಲ್ ಬೆಳೀತಾರೋ ಮಗುಗೂ ತೊಂದರೆ ಆಗುತ್ತೆ. ಅಮ್ಮನಿಗೂ ಹೇಳ್ಬಿಡು. ಹೇಳ್ತೀನಿ, ನಾ ಹೇಳ್ತೀನಿ. ಬೇಡ ಬೇಡ ಬೇಡ, ಆಯ್ತು, ಹುಷಾರ್. ಒಳ್ಳೇದು ಮಾವ, ಹೋಗಿ ಬರ್ತೀವಿ. ಧೈರ್ಯವಾಗಿರಿ, ತಲೆ ಕೆಡ್ಸ್ಕೋಬೇಡಿ. ನೀನು ಇದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡಿ. ಬರ್ತೀನಿ. ಹುಷಾರ್. ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಹೋಗಿ ಹೇಳಿ ಅಂದ್ರೆ. ಹುಷಾರ್ ಮಾವ. ನಿಮ್ಗೆ ಅರ್ಥ ಆಗೋದಿಲ್ಲ ಕಲ್ಲ ನಿಮ್ಮ ಲೇ ತಡಿಲ್ಲ, 2 ನಿಮಿಷ ಆಮೇಲೆ ಮಾಡ್ತೀನಿ ನೀರು. ಹ್ಞೂ ಆಯ್ತು. ಭವನಮ್ಮ, ಯಾಕವ್ವ, ಏನಾರು ಹೇಳೋದಿತ್ತಾ? ಹಾಂ ಬಾವಾ, ಅದು ನಾನು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಲ್ಲ, ಅವ್ರು ಯಾಕೋ ವಿಚಾರಣೆನೇ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತದೆ. ಈ ಕೇಸ್ನ ತುಂಬ ಸಲೀಸಾಗಿ ತಗೋತಿದ್ದಾರೆ ಬಾವಾ. ನೀವೇನಾದರೂ ಒಂದು ಮಾತು ಹೇಳಿದ್ರೆ ಈ ಕೇಸ್ ಮೂವ್ ಆಗಬಹುದು. ಯಾಕೆ ಹಿಂಗೆ ಮಾಡ್ತಾ ಇದ್ದಾರೋ? ಇಷ್ಟೆಲ್ಲ ನ್ಯೂಸಲ್ಲಿ ಬಂದ ಮೇಲೂ ಹಿಂಗೆ ಆಡ್ತವ್ರೆ ಅಂದರೆ ಇವ್ರಿಗೆ ಏನು ಹೇಳೋದು? ನೀವೇನು ಚಿಂತೆ ಮಾಡಬೇಡಿ, ನಾಳಿಕೆ ಎಸ್ ಪಿ ಅವ್ರನ್ನ ಮನೆಗೆ ಕರೆಸಿ ಏನು ಎತ್ತಂತ ವಿಚಾರಿಸೋಮ್ಮ. ಇವ್ರನ್ನೆಲ್ಲ ಹೆಂಗೆ ಕೆಲ್ಸಕ್ಕೆ ತಳ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತದೆ. ಇದೇನು ಹೇಳ್ತಾರಲ್ಲ, ಶಂಕ್ತಿಂದ ಬಂದರೆ ತೀರ್ಥ ಅಂತ, ಅಂಥವ್ರು ಇವರು. ಎಲ್ಲಿ ಏಳ್ಸಿದ್ರೆ ಹೆಂಗೆ ಬಿಸಿ ಮುಟ್ತದೋ ಅವ್ರ ಕೈಲಿ ಏಳಿಸಿ ಇವ್ರಿಗೆ ಚೆನ್ನಾಗಿ ಬಿಸಿ ಮುಟ್ಟಿಸ್ತೀನಿ. ಥ್ಯಾಂಕ್ ಯು ಬಾಬಾ. ಆಗಲಿ ಕಣವ, ಅದೆಲ್ಲ ಯಾಕೆ. ಸಿದ್ದು ಹೆಂಗಿದನು? ಅವರೆಲ್ಲ ಹಾಗೇ ಇದ್ದಾರೆ ಬಾಬಾ, ತುಂಬಾ ಡಲ್ ಆಗಿದ್ದಾರೆ. ಯಾಕೆ ಹೀಗಾದ್ರು ಅಂತಾನೆ ಅರ್ಥ ಆಗ್ತಿಲ್ಲ. ಇದ್ದಕ್ಕಿದ್ದಾಗೆ ಹೀಗಾಗೋದ್ರು. ಅವ್ನು ಚಿಕ್ಕದ್ರಿಂದಲೂ ಹಂಗೆ ಕಣವ. ಅವನ ಆರೋಗ್ಯ ಚೆಂದಾಗಿದ್ಬಿಟ್ರೆ ಒಳ್ಳೆ ಹುಲಿ ಸಿಂಹ ನೆಗ್ದಂಗೆ ನೆಗಿತಾ ಇರ್ತಾನೆ. ಹುಷಾರ್ ತಪ್ಪಿಟ್ರೆ ಸಣ್ಣ ಮಗ ಆದಂಗೆ ಆಗ್ಬಿಡ್ತಾನೆ. ಏನಾಗೋದಿಲ್ಲ, ಎಲ್ಲ ಒಳ್ಳೇದೇ ಆಯ್ತದೆ. ನೀವು ಆರಾಮಾಗಿರಿ. ಹಾಂ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.